ಮಾಡಿದ್ದಲ್ಲ, ಇದು ಟೆಕ್ನಿಷಿಯನ್ನೇ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಹಿಂಗಾಗಿ ಅದು ತುಂಬ ಖುಷಿ ಪಡುವಂಥ ವಿಷಯ. ಯಾಕಂದರೆ ಪ್ರೊಡ್ಯೂಸರ್ ಆಗಲಿ, ಆಮೇಲೆ ರಾಜೇಶ್ ಆಗಲಿ, ಎಲ್ಲರೂ ಒಂದೊಂದು ಸಿನಿಮಾ ಡೈರೆಕ್ಷನ್ ಮಾಡಿ, ಈವನ್ ನಮ್ಮ ಶೆಟ್ರು ಕೂಡ ಹಿಂದೆ ದೂರದರ್ಶನ ಸಿನಿಮಾನ ಪ್ರಾಮಿಸಿಂಗ್ ಆಗಿತ್ತು. ಈ ಥರ ಎಲ್ಲ ಟೆಕ್ನಿಷಿಯನ್ನು ಒಂದು ಕಡೆ ಸೇರಿಕೊಂಡು ಒಂದು ಸಿನಿಮಾ ಮಾಡಿದಾಗ ಅವ್ರ ಪ್ರೀತಿ, ಆ ಸಿನಿಮಾ ಬಗ್ಗೆ ಇರೋ ಹಸಿವು, ಅದೆಲ್ಲವೂ ಇದು ಕಾಣ್ತಾ ಇದೆ. ಹಿಂಗಾಗಿ ಈ ಥರ ಸಿನಿಮಾಗಳಿಗೆ ನಮ್ಮನ್ನೆಲ್ಲ ನೀವು ಬೆಳೆಸಿದ್ದೀರಾ. ಈ ಥರ ಸಿನಿಮಾಗಳಿಗೂ ನಿಮ್ಮ ಸಹಕಾರ ಇರಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ ನೋಡ್ತಾ ಇದ್ರೆ ನನಗೆ ಊರಿಗೆ ಹೋಗಿದಷ್ಟು ನೆನಪಾಯ್ತು. ಮಳೆ ಎಲ್ಲ ತುಂಬಾ ಚೆನ್ನಾಗಿ, ಅಂದ್ರೆ ವಿಜುವಲಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಸಾಂಗು ಸೌಂಡಿಂಗು ತುಂಬಾ ಚೆನ್ನಾಗಿದೆ. ಒಂದು ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಕೂಡ ನೋಡ್ತಾ ಇದ್ರೆ ಒಂದು ನಿಜವಾಗ್ಲೂ ಆ ಮಳೆಯಲ್ಲಿ ನೆನೆದಿರೋ ತರ ಫೀಲ್ ಆಗುವಂತ ಒಂದಷ್ಟು ಶಾರ್ಟ್ಸು ನಮ್ಮ ಗೆಳೆಯ ಗುರುಪ್ರಸಾದ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ವರ್ಕು. ಗುರು ಇದೆಲ್ಲ ವರ್ಕ್ ನೋಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ಇಷ್ಟ ಆಯ್ತು ತುಂಬಾ. ಆಮೇಲೆ ಇಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ನನ್ಗೆ ಹೇಳೋದಂದ್ರೆ ಈ ತರ ಒಂದು ರೆಗ್ಯುಲರ್ ಆಗಿ ಒಂದೊಂದು ಸಿನಿಮಾ ಮಾಡ್ಕೊಂಡು ಜನ ಇದೆ, ಬಟ್ ಸಿನಿಮಾದಲ್ಲೇ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕಥೆನ ಕೊಡಬೇಕು ಅನ್ನೋ ಒಂದು ಪ್ರೀತಿಯಿಂದ ಎಲ್ಲ ಸೇರ್ಕೊಂಡು ಮಾಡಿರೋದು. ಈ ಟೀಮ್ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದಕ್ಕಿರಲಿ ಅಂತ ಕೇಳ್ಕೊಂಡು ನಾನು ಮಾಡ್ತೀನಿ. ಸ್ಟೋರಿ ಚೆನ್ನಾಗಿರುತ್ತೆ, ಒಂದು ದೇರ್ ಇಸ್ ಸಮಥಿಂಗ್ ಅಂತ ಅನಿಸಿತ್ತು. ಅದೇ ರೀತಿ ರಾಜೇಶ್ ಅವನ ಮೊದಲನೇ ಸಿನಿಮಾ ಅವರು ನಿರ್ದೇಶನ ಮಾಡಿದ್ದು ಬಾಲಾಜಿ ಫೋಟೋ ಸ್ಟುಡಿಯೋ. ಆ ಸಿನಿಮಾ ನೋಡಿದಾಗ ತುಂಬ ಖುಷಿ ಪಟ್ಟಿದ್ವಿ ನಾವೆಲ್ಲರೂ ಒಟ್ಟಿಗೆ, ಸ್ನೇಹಿತರು ಒಟ್ಟಿಗೆ. ಸೀರಿಯಲ್ ಸಮಯದಿಂದ ಇವತ್ತಿಗೆ 2ನೇ ಸಿನಿಮಾ ಅವನು ಆ್ಯಕ್ಟ್ ಮಾಡ್ತಿರೋವಂಥದ್ದು. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಪ್ಯಾಷನೇಟ್ ಡೈರೆಕ್ಟರ್ ಶೆಟ್ಟಿ ಅವರು. ದೂರದರ್ಶನ ಮಾಡಿದ್ದೀರಿ, ನಾನು ನೋಡಿದ್ದೀನಿ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಸರ್ ನಿಮ್ಮ ಬಗ್ಗೆ ಗುರುಪ್ರಸಾದ್ ಸರ್ ನಿಮ್ಮ ಬಗ್ಗೆ ಕೇಳಿದ್ದೀನಿ. ಆ್ಯಂಡ್ ಈ ಒಂದು ಸಾಂಗ್ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಹಳ್ಳಿ ವಾತಾವರಣ ಹೇಗಿರುತ್ತೆ, ನಾವು ಕೂಡ ಹಳ್ಳಿ ಇಂದ ಹುಟ್ಟಿದ್ದಲ್ಲಿ ಬೆಳೆದಿದ್ದು ಮೈಸೂರು. ಬಟ್ ಈ ಒಂದು ನೋಡಿದಾಗ ತುಂಬ ಕಣ್ಣಿಗೆ ತುಂಬ ತಂಪು ಕೊಡುತ್ತೆ. ಮತ್ತು ತುಂಬ ಚೆನ್ನಾಗಿದೆ ನಿಮ್ಮ ಕೆಮಿಸ್ಟ್ರಿ, ನಿಮ್ಮಿಬ್ಬರ ಕೆಮಿಸ್ಟ್ರಿ. ಆ್ಯಂಡ್ ವಿಜುವಲಿ ತುಂಬ ಚೆನ್ನಾಗಿದೆ. ಹಾಗೆ ಮ್ಯೂಸಿಕ್ ಕೂಡ ತುಂಬ ಕ್ಯಾಚಿ ಆಗಿದೆ. ಅದೊಂದು ಯೂಶಲಿ ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಒಂದು ಮ್ಯೂಸಿಕ್ ಅನ್ನೋದು ಅದೊಂದು ಕೂಡೋದು ಎಲ್ಲ ಲ್ಯಾಂಗ್ವೇಜ್ಗೂ ತುಂಬ ಕಷ್ಟ. ಸೊ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಬೀಟಾ ಸಿನಿಮಾಗೆ. ಒಟ್ಟಿಗೆ ಶುರು ಮಾಡಿದ ಜರ್ನಿನ. ಆ್ಯಂಡ್ ರಾಜೇಶನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಈಸ್ ಅ ವೆರಿ ವೆರಿ ಗುಡ್ ಟೆಕ್ನಿಷಿಯನ್. ಆ್ಯಕ್ಟ್ರಿಗಿಂತ ಒಳ್ಳೆ ಟೆಕ್ನಿಷಿಯನ್ ಅಂತಲೇ ಹೇಳ್ಬೋದು ನಾನು. ಈಸ್ ಆಲ್. ಆ್ಯಂಡ್ ಈ ಹಾಡು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಕಾರ್ತಿಕ್ ಹೇಳ್ದಂಗೆ ಪ್ರತಿ ಭಾಷೆಯಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ. ಯೂಶಲಿ ಏನಾಗುತ್ತೆ ಅಂದರೆ ಒಂದು ಭಾಷೆಗೂ ಮ್ಯೂಸಿಕ್ ಮಾಡ್ತಾರೆ, ಅದಾದ್ಮೇಲೆ ಬರೀ ಲಿರಿಕ್ಸ್ ಅಥವಾ ವಾಯ್ಸ್ ಚೇಂಜ್ ಮಾಡಿ ರೆಕಾರ್ಡ್ ಮಾಡ್ತಾರೆ. ಬಟ್ ಪ್ರತಿ ಭಾಷೆಯಲ್ಲಿ ಕೇಳಿದಾಗಲೂ ಅದೇ ಫ್ರೆಶ್ನೆಸ್ ಇದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಯೂಶ್ವಲಿ ಏನಂತಾರೆ, ನಾವುಗಳು ಸಿನಿಮಾಗಳು ಮಾಡಿದಾಗ ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಅಂತ ಹೇಳೋದೇ ಕಷ್ಟ ಆಗುತ್ತೆ ಎಷ್ಟೊಂದು ಸಲ. ಅಂಥದ್ರಲ್ಲಿ ಅದ್ರಲ್ಲಿ ಗೊತ್ತಾಗುತ್ತೆ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ. ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಆ ಸೌಂಡಿಂಗ್ ಎಲ್ಲ ತುಂಬ ಕ್ರಿಸ್ಪ್ ಆಗಿದೆ. ಆ್ಯಂಡ್ ವಿಜುವಲಿ ಅಂತ ಬಂದಾಗ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸರ್. ಆ್ಯಂಡ್ ಇಟ್ಸ್ ಆ ಫ್ರೆಶ್ನೆಸ್ ಇದೆ. ಲೈಟ್ ಆಫ್ ಮಾಡಿ ಸ್ಕ್ರೀನ್ ನೋಡಿದ್ರೆ ನನ್ನ ಅದು ಕರ್ಕೊಂಡು ಹೋಗುತ್ತೆ ಒಂದು ಅಟ್ಮಾಸ್ಫಿಯರ್ಗೆ. ಆ್ಯಂಡ್ ಆಬ್ವಿಯಸ್ಲಿ ರಾಜೇಶ ಮತ್ತು ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ, ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರ. ಖುಷಿ ಆಗುತ್ತೆ. ಆ ಸಾಂಗ್ ಬಂದ ತಕ್ಷಣ ಮುಖದಲ್ಲಿ ಒಂದು ಸ್ಮೈಲ್ ಬಂತು ನನಗೆ. ಆ್ಯಂಡ್ ನಂಗೆ ಕ್ರೆಡಿಟ್ಸ್ ಬೇಕು ಆ ಹಕ್ಗೆ. ಹಿಂದಿಂದ ಬಂದು ಹಕ್ ಮಾಡಿದ್ದು ಪೋರ್ಷನ್ ಒಂದನ್ನು ನೋಡಿ ಕಲ್ತಿದ್ರ. ಬಟ್ ಬ್ಯೂಟಿಫುಲ್. ಆ್ಯಂಡ್ ನೀನು ನಮ್ಮ ನಿರ್ದೇಶಕರು ಕೆಲಸ ನೋಡೋಕೆ ಕಾಯ್ತಾ ಇದ್ದೀನಿ. ಫ್ರಮ್ ಡೇ ಒನ್ ರಾಜೇಶ ಈ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡಿದಾಗಲೆಲ್ಲ ಒಂದು ಪಾಸಿಟಿವ್ ಫೀಲಿಂಗ್ ಇತ್ತು. ಈ ಸಿನಿಮಾ ಏನೋ ಚೆನ್ನಾಗಿದೆ, ನೋಡಬೇಕಲ್ಲ ಅಂತ. ನನಗನ್ಸಿದ್ದು ಇಟ್ಸ್ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ. ಬಟ್ ಇವಾಗ ಗೊತ್ತಾಯಿತು ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅಂತ. ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಆದಷ್ಟು ಬೇಗ ಈ ಸಿನಿಮಾ ಹಂತದಲ್ಲೂ ಇದೇ ಥರ ಒಂದು ಸೌಂಡ್ ಮಾಡಿ ಆ್ಯಂಡ್ ರಿಲೀಸ್ ಆಗಲಿ. ಪ್ರತಿ ಹಂತದಲ್ಲೂ ಸಪೋರ್ಟ್ಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಟೀಮ್ ಗೆಲ್ಲಬೇಕು ಅಲ್ಟಿಮೇಟ್ಲಿ. ಆ್ಯಂಡ್ ಎಲ್ಲರೂ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ಶೋರ್ ದೇರ್ ಇಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಇನ್ ದಿಸ್ ಮೂವಿ.
ಪೋಸ್ಟಿಂದ ಹಿಡಿದು ಸಾಂಗ್ಸಿಂದ ಹಿಡಿದು ಐಮ್ ಶೋರ್ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ, ಟ್ರೇಲರ್ ಆಲ್ಸೋ. ಐಮ್ ಶೋರ್ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಸಮ್ ನಾಯ್ಸ್. ಯಾಕೆಂದರೆ ಗೊತ್ತಾಗ್ಬಿಡುತ್ತೆ, ಯೂಶ್ವಲಿ ಫಸ್ಟ್ ಸ್ಟೆಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹೇಗಿದೆ ಅಂತ. ಆ್ಯಂಡ್ ಇಡೀ ಟೀಮ್ ಅಂದರೆ ಡಿಪಾರ್ಟ್ಮೆಂಟ್ ಥರ ಕೆಲಸ ಮಾಡಿಲ್ಲ ಅನಿಸುತ್ತೆ, ಒಂದು ಟೀಮಾಗಿ ಕೆಲಸ ಮಾಡಿದ್ದಾರೆ. ಅದು ಬಹಳ ಬ್ಯೂಟಿಫುಲ್ ಒಂದು ಡೆವಲಪ್ಮೆಂಟ್ ನಮ್ಮ ಇಂಡಸ್ಟ್ರಿಲಿ. ಯೂಶ್ವಲಿ ಏನಾಗುತ್ತೆ, ಒಂದು ಬೈಫರ್ಕೇಷನ್ ಇದ್ಬಿಡುತ್ತೆ, ಓಕೆ ಇದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟು, ಇದು ಅವ್ರವ್ರ ಕೆಲಸ ಅವ್ರು ನೋಡ್ತಿದ್ದಾರೆ ಅಂತ. ಬಟ್ ಆ ಟೀಮಾಗಿ ಕೆಲಸ ಮಾಡಿದಾಗಲೇ ಎಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಹೊರಗೆ ಬರೋದು. ಲಾಂಚ್ ಆಗಿದೆ, ವೆರಿ ನೈಸ್ ಸ್ಟಾರ್ಟ್, ತುಂಬ ಚೆನ್ನಾಗಿದೆ ಸಾಂಗ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ನಮ್ಮನ್ನು ಲೊಕೇಶನ್ಗೆ ಕರ್ಕೊಂಡೋದಾಗ ಅನಿಸುತ್ತೆ ಅವರು ಸರ್ ಹೇಳಿದಾಗೆ ನಮ್ಮ ಮಲೆನಾಡು, ನಾನು ಅದೇ ಕಡೆಯವನು. ಆ್ಯಂಡ್ ಇವ್ರು ಹೇಳಿದಾಗ ಇಬ್ಬರು ಮುದ್ದಾಗಿ ಕಾಣ್ತಾರೆ. ಸಿನಿಮಾಟೋಗ್ರಫಿ, ಲೊಕೇಶನ್, ಸಾಂಗ್ ಎಲ್ಲ ಚೆನ್ನಾಗಿರೋ ಜೊತೆಗೆ ಕಪಲ್ ಐ ಮೀನ್ ಪೇರ್, ಹೀರೋಯಿನ್ ಯಾರಿದ್ದಾರೆ ಅವರು ಮುದ್ದಾಗಿ ಕಂಡು ಆ ಕೆಮಿಸ್ಟ್ರಿ ಚೆನ್ನಾಗಿದ್ದರೆ ಅದು ವರ್ಕೌಟ್ ಆಗೋದು. ಸೊ ಅದು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ಸ್ ಅ ನೈಸ್ ಸ್ಟಾರ್ಟ್. ಅವ್ರು ಹೇಳಿದಾಗೆ ಹೊಸೊಬ್ಬರಿಗೆ ಇದು ಇಲ್ಲಿಂದಿನ ಟೇಕ್ ಆಫ್ ಇದೆ ರಿಲೀಸ್ವರೆಗೂ, ಇಟ್ಸ್ ಅ ಬಿಗ್ ಜರ್ನಿ. ಯಾಕೆಂದರೆ ನನಗೆ ಗೊತ್ತು ಅನುಭವ, ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ 2 ಇದೆ, ಇಟ್ಸ್ ಬಿಗ್ ಟೇಕಿಂಗ್ ಸಮ್ ಮಂತ್ಸ್ ಇವಾಗ. ಸೊ ಅದು ಆ ಪ್ರೊಸೆಸ್ ಇದೆಯಲ್ಲ, ಅದು ಒಂದು ಟಫ್ ಪ್ರೊಸೆಸ್ ಅದು. ಬಟ್ ಒಳ್ಳೆ ಸ್ಟಾರ್ಟ್ ಆಗಿದೆ, ವೆರಿ ನೈಸ್ ಸಾಂಗ್. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇವ್ರು ಹೇಳಿದಾಗ ಎಲ್ಲ ಲ್ಯಾಂಗ್ವೇಜಿಗೂ ಅದು ಬ್ಲೆಂಡ್ ಆಗ್ತಾ ಇದೆ. ಅವರೆಲ್ಲೊಂದು ಕಡೆ ಮಲಯಾಳಿ ಮಾತಾಡಿದಾಗ ಮಲಯಾಳಿ ಥರ ಕಂಡ್ರಿ ನೀವು, ಮಲಯಾಳಿ ಆರ್ಟಿಸ್ಟ್ ಥರ ಇದ್ರಿ. ಸೊ ಆ ಬ್ಲೆಂಡ್ ಆಗೋದಿದೆಯಲ್ಲ, ಆ ಲೊಕೇಶನ್ ಮತ್ತು ಸಿನಿಮಾಟೋಗ್ರಫಿ ಎವ್ರಿಥಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ರಾಜೇಶ್ ನಮ್ಮ ರೈಟ್ ಫ್ರಮ್ ನಾವು ಅಗ್ನಿಸಾಕ್ಷಿ ಮಾಡ್ತಿರ್ಬೇಕಿರೇ ಸೂರ್ಯ ಗೊತ್ತು, ವಿಜಯ್ ಸೂರ್ಯಗೆ ನಾವು ತಮಾಷೆ ಕೂಡ ಮಾಡ್ತಿದ್ವಿ. ಎಲ್ಲೊಂದು ಕಡೆ ನಾನು ಹೀರೋ ಆಗಿ ಹಾಗೆ ಮಾಡ್ತೀನಿ ಅನ್ನೋ ಹಠ ಒಂದಿತ್ತು. ನಾವು ತುಂಬ ಕಡೆ ತಮಾಷೆ ಮಾಡಿದ್ದೆಲ್ಲ ಇತ್ತು ಆ ಟೈಮಲ್ಲಿ. ಇವ್ರು ಹೀರೋ ಆದರೆ ಮೋಸ್ಟ್ಲಿ ಲೊಕೇಶನ್ ಅವ್ರ ಮನೆ ಹತ್ರನೇ ಹಾಕೋತಾರೆ, ಈ ಥರ ಎಲ್ಲ ಇತ್ತು ರಿಮೆಂಬರ್. ಸೊ ಒಂದಷ್ಟು ಇತ್ತು ವಿಷಯಗಳು. ಇದ್ರ ಜೊತೆ ಆ ಹಠ ಎಲ್ಲೊಂದು ಕಡೆ ಕ್ಯಾರಿ ಆಗಿದೆ. ಆ್ಯಂಡ್ ಈಸ್ ಡೂಯಿಂಗ್ ಇಟ್, ಸೆಕೆಂಡ್ ಸಿನಿಮಾ. ಆಲ್ ದಿ ಬೆಸ್ಟ್ ರಾಜೇಶ್, ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಟು ಹೋಲ್ ಟೀಮ್ ಒಳ್ಳೆಯದಾಗಲಿ. ಅಫ್ಕೋರ್ಸ್ ಶುಕೇಶ್ ಶೆಟ್ಟಿ ಸರ್, ಎಸ್, ನಾವು ಫಸ್ಟ್ ನನಗೆ ಹೇಳಿದ್ದೆ, ನೀವು ಇಲ್ಲಿ ತನಕ ಎಷ್ಟು ಸಿನಿಮಾ ಮಾಡಿದ್ದೀರಾ, ಏನು ಮಾಡಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಇದು ನಿಮ್ಮ ಮೊದಲನೇ ಸಿನಿಮಾ ಥರ ಇರಬೇಕು ಅಂತ. ಸೊ ಲಿಟ್ರಲಿ ಇದನ್ನ ಮೊದಲನೇ ಸಿನಿಮಾ ಥರನೇ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮಗೆ ಎಲ್ಲ ಟೀಮವರು ಅಷ್ಟು ಜನಕ್ಕೆ ಸಾಂಗ್ಸ್ ಮಾಡ್ತಾ ತಲೆಯಲ್ಲಿ ಇದ್ದಿದ್ದು, ಪ್ರತಿ ಲ್ಯಾಂಗ್ವೇಜಲ್ಲೂ ಸಾಂಗ್ಸ್ ಶುಡ್ ಸೌಂಡ್ ಒರಿಜಿನಲ್ ಅಂತ. ಸೊ ಅದ್ರ ಕಡೆ ತುಂಬ ಎಫರ್ಟ್ ಹೋಗಿದೆ. ಆ್ಯಂಡ್ ಸರ್ ಹೇಳಿದಾಗೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ತುಂಬ ಒತ್ತು ಕೊಟ್ಟಿದ್ದೀವಿ. ಬುಡಪೆಸ್ಟಲ್ಲಿ ನಾವು ಆರ್ಕೆಸ್ಟ್ರೇಷನ್ ಮಾಡಿದ್ದೀವಿ ಈ ಸಾಂಗ್ ಆ್ಯಂಡ್ ನೆಕ್ಸ್ಟ್ ಬರೋ ಸಾಂಗ್ಸ್ ಎಲ್ಲದಕ್ಕೂ. ಆ್ಯಂಡ್ ಎವ್ರಿಥಿಂಗ್, ನೀವು ಈಗ ಇದರ 4 ಹಾಡುಗಳು ಏನು ಕೇಳ್ತಾ ಇದ್ದೀರಾ, ಅದು ಎಲ್ಲಾದ್ರದ್ದು ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಯಾವುದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಅಷ್ಟು ಲೈವೇ ಯೂಸ್ ಮಾಡಿದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ದ ಟೀಮ್. ಅದೆಲ್ಲ ಕಲೆಕ್ಟಿವ್ ಆಗಿ ಅದೊಂದು ಎಫರ್ಟ್. ಆ್ಯಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಬ್ಯಾಂಗ್ಳೂರಲ್ಲಿ ಆಗಿದೆ, ಕೊಚ್ಚಿನ್ ಆಗಿದೆ, ಚೆನ್ನೈಲಾಗಿದೆ. ಆ್ಯಂಡ್ ಮಾಸ್ಟರಿಂಗ್ ನಾವು UK ಮಾಡಿಸಿದ್ದೀವಿ. ಸೊ ತುಂಬ ಎಫರ್ಟ್ ಹೋಗಿದೆ ಟು ಗಿವ್ ದ್ಯಾಟ್ ಕ್ವಾಲಿಟಿ. ಆ್ಯಂಡ್ ಸಿಂಗರ್ಸ್ ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು ನಮಗೆ. ಕಪಿಲ್ ಅವರು ಇರ್ಬೋದು, ಸುನಿಧಿ, ಸಂಗೀತ ಮ್ಯಾಮ್, ಪ್ರಣವ್ ಶಶಿ ಸರ್ ಆ್ಯಂಡ್ ಅಜಯ್ ಸರ್, ಅವರನ್ನು ಮೀಟ್ ಮಾಡಿದ್ದು. ಆ್ಯಂಡ್ ಅವ್ರ ಜೊತೆ ಕಳೆದಿದ್ದ 1-3 hours ಇಟ್ಸ್ ವೆರಿ ರಿಫ್ರೆಶಿಂಗ್ ಎಕ್ಸ್ಪೀರಿಯನ್ಸ್. ಇದೆಲ್ಲದಕ್ಕೂ ಐ ಥಿಂಕ್ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಆ್ಯಕ್ಚುಲಿ ನನಗೆ ಅವ್ರು ಫಸ್ಟು ವಿಜುವಲ್ಸ್ ತೋರಿಸಿದ್ರು. ಸಾಂಗ್ ನಾವು ಅಪ್ರೋಚ್ ಆಗೋ ಮುಂಚೆ ನನ್ನ ವರ್ಲ್ಡ್ ಏನು, ನಾನು ಏನನ್ನು ಹೇಳಕ್ಕೆ ಹೊರಟಿದ್ದೀನಿ, ನಾನು ಯಾವ್ಯಾವ ಕ್ಯಾರೆಕ್ಟರ್ ಜೊತೆ ಜರ್ನಿ ಮಾಡ್ತೀನಿ ಅಂತ ಒಂದು ಡೈರೆಕ್ಟರ್ ಯೂಶಲಿ ಏನಾಗುತ್ತೆ, ಒಂದು ಟ್ಯೂನ್ ಬಂದು ನಾವು ಅದನ್ನು ನಮ್ಮದೇ ಆದಂಥ ಒಂದು ಇಮ್ಯಾಜಿನೇಷನಲ್ಲಿ ಶುರು ಮಾಡ್ತೀವಿ. ಬಟ್ ಹಿಯರ್ ಅವ್ರಿಗೆ ಒಂದು ಕ್ಲಾರಿಟಿ ಫಸ್ಟೇ ಇತ್ತು. ಸೊ ನೀನು ಹೇಗೆ ಕತೆ ಹೇಳಬೇಕು ಅನ್ನೋದನ್ನು ನಾನು ಆಲ್ರೆಡಿ 50% ಕತೆ ಹೇಳಿದ್ದೀನಿ, ಇನ್ನು 50% ಕತೆ ನೀನು ಹೇಳಪ್ಪ ಅಂತ ಅವರು ಕರೆದ್ರು. ಸೊ ಹಾಗೆ ಶುರುವಾಗಿದೆ. ಆ್ಯಂಡ್ ಸುಂದರಿ ಅವರಷ್ಟು ಸುಂದರವಾಗಿ ಶೂಟ್ ಮಾಡಿದ್ದಾರೆ, ಯಾಕೆ ನಾವು ಸುಂದರಿಯಿಂದನೇ ಶುರು ಮಾಡಬಾರ್ದು ಅಂತ ನಾನು ಸುಂದರಿಯಿಂದನೇ ಶುರು ಮಾಡಿದೆ. ನನಗೆ ಈ ಟೈಪ್ ಆಫ್ ಸಾಂಗ್ಸ್ ಇದೆಯಲ್ಲ, ಇದು ನಿಮಗೆ ಒಂದು ಮೆಲೋಡಿ, ಒಂದು ಪರ್ಕಷನ್ ಎಲ್ಲ ಸೇರಿ ಬ್ಲೆಂಡ್ ಮಾಡಿದ್ದಾರೆ ಅವರು. ಇಟ್ಸ್ ವೆರಿ, ನೀವು ಅವಾಗಲೇ ಮೆನ್ಷನ್ ಮಾಡಿದಂಗೆ ಸರ್, ಇಟ್ಸ್ ಕಂಪ್ಲೀಟ್ ಲೈಕ್ ಈ ಮಲಯಾಳಮಲ್ಲಿ ಒಂದು ಈ ಟಚ್ ಇತ್ತು. ದೇ ಬ್ಲೆಂಡ್ ಎವ್ರಿಥಿಂಗ್ ವೆಲ್. ಪರ್ಕಷನ್ನ ಆಮೇಲೆ ನಾದಸ್ವರಮ್ನ ಕ್ಲೀನಾಗಿ ಬ್ಲೆಂಡ್ ಮಾಡ್ತಾರೆ. ಸೊ ಈ ಥರ ಟ್ರೈ ಹೌದು ತುಂಬ ಆಗಿದೆ. ಬಟ್ ಅಗೇನ್ ವಿ ಆರ್ ಬ್ರಿಂಗಿಂಗ್ ದಟ್ ನಾಸ್ಟಾಲಜಿಕ್ ಫೀಲಿಂಗ್ ಇಲ್ಲಿ. ಈಗ ನಮಗೆ ನೀವು ನೋಡಿದಂಗೆ ಈಗ ಹೆಚ್ಚು ಕಮ್ಮಿ ಇಫ್ ಯು ಆರ್ ಜೆನ್ಸಿ ಮ್ಯೂಸಿಕ್ ಅಂತ ಏನು ನಾವು ಕರಿತೀವಿ, ತುಂಬ ಟೆಕ್ನೋ ಆಗ್ತಾ ಇದೆ. ಬಟ್ ಈಗ
ಈ ನಮ್ಮ ಸೊಗಡಿರುವಂಥ ಇನ್ಸ್ಟ್ರೂಮೆಂಟ್ ಫ್ಲೂಟ್ ಬರುತ್ತೆ, ಇದರಲ್ಲಿ ನಾದಸ್ವರಂ ಬರುತ್ತೆ. ಸೊ ಇದೆಲ್ಲ ಬಂದಾಗ ನಮಗೆ ನಾವು ಟೀನೇಜಲ್ಲಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಕೇಳ್ತಿರುವಂಥ ಸಾಂಗ್ ನೆನಪಾಗಿ ಒಂದು ನಾಸ್ಟಾಲಜಿಕ್ ಫೀಲ್ ಬರಲಿ ಅಂತ ನಾವು ಅದೇ ಥರ ವರ್ಡ್ಸ್ ಕೂಡ ನಾವು ಯೂಸ್ ಮಾಡಿದ್ದೀವಿ. ಒಂದು ಊರಲ್ಲಿ ಒಬ್ಳು ರಾಣಿ ನೀನೇನಾ. ಸೊ ಈ ಥರ ನಮಗೆ ಕತೆ ಹೇಳ್ತಿರೋ ಒಂದು ಊರಲ್ಲಿ ಒಬ್ಳು ರಾಣಿ ಇದ್ಲು ಅಂತ. ಸೊ ಸುಂದರಿ ಯಾಕೆ ಆ ಒಂದು ಊರಲ್ಲಿ ಒಬ್ಳು ರಾಣಿ ಥರ ಇವಳು ಸುಂದರಿ ಅಂತ ನಾವು ಒಂದು ಡೆಫಿನೇಷನ್ ಕೊಟ್ಟಿದ್ದೀವಿ. ಇಂಡಸ್ಟ್ರಿಗೆ ಬಂದಿದ್ದಾಗಿರ್ಬೋದು ಆ್ಯಂಡ್ ನಾವು ವರ್ಕ್ ಮಾಡೋ ಪ್ರತಿಯೊಂದು ಇದರಲ್ಲೂ ನಾವು ಆ್ಯಕ್ಚುಲಿ ನಿಮ್ಮಿಂದ ತುಂಬ ಇನ್ಸ್ಪೈರ್ ಆಗಿದೆ ಸರ್ ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಿ ಸುಖೇಶ್ ಸರಿಗೆ ನಾನು ಯಾವ ಲೆವೆಲಿಗೆ ಹೇಳ್ಬೇಕು ಥ್ಯಾಂಕ್ಸ್ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ಟೀಮಿಗೆ ಇಂಟ್ರೊಡ್ಯೂಸ್ ಮಾಡಿ ಈ ಟೀಮ್ ಜೊತೆ ಒಂದು ಪ್ರತಿಯೊಂದು ಹಂತದಲ್ಲೂ ಒಂದು ಪಾಸಿಟಿವ್ ವೈಬ್ನ ಇಟ್ಕೊಂಡು ನಾವು ಪ್ರತಿ ಶೂಟಲ್ಲಾಗಿರ್ಬೋದು ಆ್ಯಂಡ್ ಪ್ರೀ ಪ್ರೊಡಕ್ಷನ್ ಸ್ಟೇಜಲ್ಲಾಗಿರ್ಬೋದು ಅಂದರೆ ಯಾವ ಲೆವೆಲಿಗೆ ನಮಗೆ ಅಂದರೆ ಶೂಟೆಲ್ಲ ಹೇಳ್ಬೇಕಪ್ಪ ಅಂತಂದರೆ ಆ ಮಳೆಗಾಲದ ಕಂಪ್ಲೀಟ್ ಆ ಮಳೆಯಲ್ಲೇ ನಾವೆಲ್ಲ ಶೂಟ್ ಮಾಡಿದ್ದು ಆ್ಯಕ್ಚುಲಿ. ಸೊ ಆ್ಯಂಡ್ ರಿಸಲ್ಟ್ ಆ್ಯಕ್ಚುಲಿ ಇವಾಗ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಏನೇ ಹೇಳೋದಂದರೆ ಥ್ಯಾಂಕ್ ಯು ಸೋ ಮಚ್ ಗುರುಪ್ರಸಾದ್ ಅವರೇ. ನಮ್ಮ ಎಡಿಟರ್ ನವೀನ್ ಶೆಟ್ಟಿ ಅವರು. So thank you sir, thank you for this opportunity. Producers to director ಎಲ್ಲರಿಗೂ thank you so much. ಟ್ರೈಲರ್ ಟೀಸರ್ ರಿಲೀಸ್ ಆಗುತ್ತೆ. ಸೊ ಅದೆಲ್ಲ ಬಂದಮೇಲೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಎನರ್ಜೆಟಿಕ್ ಆಗಿ ಕೂತಿದ್ದೀರಾ ಅಂತ ತುಂಬ ನಂಬಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತು ಸೊ ನಮ್ಮ ಜೊತೆ ಇರ್ತೀರಾ ಅಂತ ಈ ಮೂಲಕ ನಾನು ಮಾಧ್ಯಮದವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಹರೀಶ್ ಹೇಳ್ತಾ ಇದ್ರು ಬೆಳಿಗ್ಗೆಯಿಂದ ತುಂಬ ಇವೆಂಟಿನ ಪೀಟರ್ ತಂಡದ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಪೀಟರ್, ಮೊದಲನೇದಾಗಿ ನಾನು ನಮ್ಮ ಇವತ್ತಿನ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರೆದಿದ್ದ ತಕ್ಷಣ ಏನೂ ಇಲ್ಲ ಅಂತೆ ಬಂದು ಸತ್ಯಾಗ್ರಹ ಸರ್, ವಿ ಆರ್ ಆಲ್ವೇಸ್ ತುಂಬ ಗ್ರೇಟ್ಫುಲ್ ನಿಮ್ಮ ಒಂದು ವರ್ಕ್ಗಾಗಲಿ ಅಥವಾ ನೀವು ನಿಮ್ಮ ಕೊಡುಗೆಗಾಗಲಿ, ಕನ್ನಡ ಇಂಡಸ್ಟ್ರಿ ಕೊಟ್ಟಂಥ ಕೊಡುಗೆಗಾಗಲಿ ಎಲ್ಲದಕ್ಕೂ ನಾವು ತುಂಬ ಆಭಾರಿಗಳು. ಮತ್ತು ಇವತ್ತು ಈ ಪ್ರೋಗ್ರಾಮ್ ಬಂದಿರೋದಕ್ಕೆ ಕೂಡ ನಮ್ಮ ವೃತ್ತಿ ಸ್ಟುಡಿಯೋಸ್ ಕಡೆಯಿಂದ, ಪೀಟರ್ ತಂಡದ ಕಡೆಯಿಂದ ಕೂಡ ನಿಮಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಕಾರ್ತಿಕ್ ಸರ್, ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ವಿಜಯ್ ಸೂರ್ಯ ಸರ್, ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟು ಜನ ಬಂದು ಇಡೀ ತಂಡಕ್ಕೆ ಬೆಂಬಲ ಕೊಡ್ತಿರೋವಂಥವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೀಟರ್, ಎಸ್ ಡೆಫಿನೆಟ್ಲಿ ಇಷ್ಟು ಜನ ಹೇಳ್ದಂಗೆ ಒಂದು ಹೋಪ್ನ ಕ್ರಿಯೇಟ್ ಮಾಡಿದೆ ಇಲ್ಲಿವರೆಗೂ. ಆ ಹೋಪ್ನ 100% ನಾವೆಲ್ಲೂ ಲೂಸ್ ಮಾಡಿದೆ ಅಥವಾ ನಿಮ್ಮ ಒಂದು ಆಪರ್ಚುನಿಟಿ ನಿಮ್ಮ ಒಂದು ಯಾವುದೇ ಥರನಾದಂಥ ಒಂದು ಎಕ್ಸ್ಪೆಕ್ಟೇಷನ್ಗೆ ಕೊರತೆ ಬರ್ತಿರೋ ಥರ ಪಿಕ್ಚರ್ ರೆಡಿ ಆಗ್ತಾ ಇದೆ. ಯಾಕೆಂದರೆ ಇದಕ್ಕೆ ಇಡೀ ತಂಡ ವರ್ಕ್ ಮಾಡಿರೋದು, ಯಾರು ಹೇಳಿದ್ರು, ವಿಜಯ್ ಸರ್ ಅನ್ಸುತ್ತೆ, ಇಡೀ ತಂಡ ವರ್ಕ್ ಮಾಡಿ ಒಂದು ಟೀಮಾಗಿ ವರ್ಕ್ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಒಂದು ಟೀಮ್ ಆಗಿ ಯಾವುದೇ ರೀತಿಯಾದಂಥ ಒಂದು ಈಗೋ ಇಲ್ಲದೆ ಅಥವಾ ಇನ್ನೊಂದಿಲ್ಲದೆ ಮತ್ತೊಂದಿಲ್ಲದೆ ಒಂದು ಟೀಮಾಗಿ ವರ್ಕ್ ಮಾಡಿದ್ದೀವಿ. ಮಡಿಕೇರಿ ಮತ್ತು ಭಾಗಮಂಡಲದ ಸುತ್ತಮುತ್ತ ಸುಮಾರು ಒಂದು 38-39 ದಿನಗಳ ಕಾಲ ಚಿತ್ರೀಕರಣ ಮಾಡಿರುವಂಥ ಸಿನಿಮಾ. ಇಡೀ ಸಿನಿಮಾದಲ್ಲಿ ನಿಮಗೆ 50% ಮಳೆ ಇದೆ. ಸೊ ಮಳೆಯಲ್ಲಿ ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ಇಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು. ಅಂಥ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ಸ್ಗಳಾಗಲಿ, DOP ಆಗಲಿ ಮತ್ತು ಉಳಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಾಗಲಿ, ಸೊ ಎಲ್ಲರೂ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಕೊಡದೆ ಅಥವಾ ಯಾವುದೇ ರೀತಿಯಾಗಿ ನಮಗೆ ಯಾವುದೇ ತೊಂದರೆಗಳು ಆಗದೇ ಇರೋ ಥರ ನೋಡಿಕೊಂಡು ನಮಗೆ ಸಹಕರಿಸಿದ್ದಾರೆ. ಸೊ ಅದಕ್ಕೆ ನಾನು ಈ ಮೂಲಕ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಮತ್ತು ನಿರ್ಮಾಪಕರ ಕಡೆಯಿಂದ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾ ಅಂತ ಬಂದಾಗ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾ ನಮಗೆ ಮ್ಯೂಸಿಕ್ ತುಂಬ ದೊಡ್ಡ ಪ್ಲಸ್ ಆಗಬೇಕು ಅಂತ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಯಾಕೆಂದರೆ ಸಿನಿಮಾಗೆ ಹಾಡುಗಳು ಅನ್ನೋದು ಒಂದು ದೊಡ್ಡ ಇನ್ವಿಟೇಷನ್ ಆಗಬೇಕು ಅನ್ನೋದು ನನ್ನ ಒಂದು ವೇ ಆಫ್ ವರ್ಕಿಂಗ್. ಸೊ ಆ ಥರ ಇದ್ದಾಗ ಈ ಸಿನಿಮಾಗಳಿಗೆ ಒಂದು ಟ್ರೆಂಡಿ ಆದಂಥ ಹಾಡುಗಳನ್ನು ಮಾಡಬೇಕು ಮತ್ತು ಈ ಸಿನಿಮಾದ ಪ್ರೆಸೆಂಟೇಷನ್ಸ್ ಆಗಲಿ ಇದನ್ನೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಡೇ ಒನ್ನಿಂದನೇ ಕೂತ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ವಿ. ಪ್ರೀ ಪ್ರೊಡಕ್ಷನಲ್ಲಾಗಲಿ ಅಥವಾ ಇನ್ನೊಂದ್ಸರಿ ಆಗಲಿ. ಈ ಸಿನಿಮಾಗೆ ರಿತ್ವಿಕ್ ಆನ್ ಬೋರ್ಡ್ ಆದಾಗ ರಿತ್ವಿಕ್ ಅವ್ರು ಹೇಳಿದ್ರು, ಆ್ಯಕ್ಚುಲಿ ಇಲ್ಲಿವರೆಗೂ ನಾವೇನು ಮಾಡಿದ್ದೀವೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ಈ ಸಿನಿಮಾಗೆ ನಾವು ಹಾಡುಗಳನ್ನು ತುಂಬ ಜನಕ್ಕೆ ಇಷ್ಟ ಆಗೋ ಥರ ಕೊಡೋದಕ್ಕೆ ಪ್ರಯತ್ನ ಪಡೋಣ. ಸೊ ಜನ ಮತ್ತೆ ಮತ್ತೆ ಕೇಳಬೇಕು ಆ ಥರದ ಹಾಡನ್ನು ಕೊಡೋಕ್ಕೆ ಪ್ರಯತ್ನ ಪಡೋಣ ಅಂದಿದೆ. ಆ್ಯಂಡ್ ಹಿ ಡಿಡ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ಶಮೀರ್ ಅವ್ರು ಹೇಳಿದಾಗೆ ಇವತ್ತಿನ ನಿಜವಾದ ಹೀರೋ ರಿತ್ವಿಕ್ ಗುರುಪ್ರಸಾದ್ ನರ್ನಾಳ್.
ಓಕೆ, ಇದು ಇಡೀ ತಂಡದ ಪರವಾಗಿ ಹೇಳ್ತಾ ಇರೋದು. ಆ್ಯಂಡ್ ನಮ್ಮ ನಿರ್ಮಾಪಕರು ಎಲ್ಲೂ ಕೂಡ ಯಾವುದಕ್ಕೂ ₹1 ಕಮ್ಮಿ ಮಾಡ್ದಂಗೆ ಶೂಟಿಂಗಲ್ಲಾಗಲಿ, ಪ್ರೀ ಪ್ರೊಡಕ್ಷನ್ ಆಗಲಿ ಅಥವಾ ಇವಾಗ ನಮ್ಮ ಸಿನಿಮಾದ ಟೆಕ್ನಿಕಲ್ ವರ್ಕ್ಗಳೆಲ್ಲ ನಡೀತಾ ಇರೋದು ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ. ಸೊ ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕುಂದುಕೊರತೆ ಬರದೇ ಇರೋ ಹಾಗೆ ಸಿನಿಮಾನ 4 ಲ್ಯಾಂಗ್ವೇಜಲ್ಲಿ ತರ್ತಾ ಇದ್ದೀವಿ: ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ಸೊ ಈ ಸಿನಿಮಾದ ಹಾಡುಗಳನ್ನು ಮೊಟ್ಟ ಮೊದಲ ಬಾರಿ ಥಿಂಕ್ ಮ್ಯೂಸಿಕ್ ಅನ್ನೋ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಆಡಿಯೋ ಲೇಬಲ್ ಬೈ ಮಾಡಿದೆ. ಸೊ ಇದು ಅಫಿಷಿಯಲ್ ಆಗಿ ಥಿಂಕ್ ಮ್ಯೂಸಿಕ್ ಅವ್ರು ಬೈ ಮಾಡ್ತಿರುವಂಥ ಮೊದಲ ಕನ್ನಡ ಸಿನಿಮಾ. ಸೊ ಈ ಒಂದು ವಿಷಯಕ್ಕೆ ಇಡೀ ತಂಡ ಹೆಮ್ಮೆ ಪಡಬೇಕು. ಅಥವಾ ಎಷ್ಟು ಬಾರಿ ಗೆಲ್ಲಬಹುದು ಮತ್ತು ಅವನ ಜೊತೆ ಇದ್ದವರೇ ಸೇರಿ ಅವನನ್ನು ಯಾವ ಥರ ಮಟ್ಟ ಹಾಕಕ್ಕೆ ಪ್ರಯತ್ನ ಮಾಡಿದಾಗ ಮತ್ತೆ ಹೇಗೆ ಎದ್ದು ಬರ್ತಾನೆ ಮತ್ತು ಅವನ ಸುತ್ತಮುತ್ತ ಇರುವಂಥ ಒಂದು ನಿಗೂಢವಾದಂಥ ಒಂದಷ್ಟು ವಿಷಯಗಳನ್ನು ಪೀಟ್ರಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಂ, ಈ ಸಾಂಗಲ್ಲಿ ಸರ್ ಪೀಟರ್ ಅನ್ನೋನು ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಸೊ ಅವನು ಹುಡುಗಿನ ಇಷ್ಟಪಟ್ಟಾಗ ಸೊ ಈ ಥರದೊಂದು ಸಾಂಗ್ ಕ್ರಿಯೇಟ್ ಆಗುತ್ತೆ. ಅದೇ ಸೌಂಡ್ ಡಿಸೈನ್ ಅಂದರೆ ಫಿಲ್ಮಿಗೆ ನ್ಯಾಚುರಲ್ ಟೋನ್ ವೈಸು ಬೇರೆ ಥರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಆ್ಯಕ್ಚುಲಿ ಈಗಿರೋ ಫಾರ್ಮೆಟ್ಸ್ ಎಲ್ಲ ಫಿಲ್ಮ್ ಹೋಗ್ತದೆ, ಅಟ್ಮಾಸ್ ಹೋಗ್ತದೆ ಎಲ್ಲ. ಸೊ ಇದನ್ನು ಅಟ್ಮಾಸಲ್ಲಿ ಬರೋ ಪ್ಲ್ಯಾನ್ ಇದೆ. ಡಿಸೈನ್ ವೈಸು ಇಟ್ಸ್ ಆಲ್ ಅಲ್ಲೇ ಲೊಕೇಶನಲ್ಲೇ ಆ್ಯಂಬಿಯನ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ, ಎಫೆಕ್ಟ್ಸ್ಗಳು ರೆಕಾರ್ಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ಬೇರೆ ವೈಬಲ್ಲೇ ಬಂದಿರುತ್ತೆ ಫಿಲ್ಮ್ ಟೆಕ್ನಿಕಲ್ ವೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ತಂಡಕ್ಕೆ ಸ್ವಲ್ಪ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶೂಟ್ ಮಾಡುವಾಗ ತುಂಬ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ ಇನ್ ದಟ್ ಸಿಚುವೇಶನ್. ಯಾಕಂದರೆ ಆಲ್ಮೋಸ್ಟ್ 70%, ನಾಟ್ 50%, 70% ಐ ಕ್ಯಾನ್ ಸೇ ಇಟ್ ವಾಸ್ ರೈನಿಂಗ್. ಆ ಥರ ಇತ್ತು. ಆ ಮೂಮೆಂಟಲ್ಲಿ ಯಾರೂ ಕೈ ಬಿಡದೆ ಯಾವತ್ತೂ ನಾವು ಶೆಡ್ಯೂಲ್ ಬ್ರೇಕ್ ಮಾಡಲಿಲ್ಲಂಗೆ ಮಾಡಿದ್ವಿ. ಅದನ್ನು ತುಂಬ ಖುಷಿ ಇದೆ ನನಗೆ ಆ್ಯಕ್ಚುಲಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್. ಸುಕೇಶ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಇಂಥ ಒಂದು ಆಪರ್ಚುನಿಟಿ ಸಿಗೋಕ್ಕೆ ತುಂಬ ಖುಷಿ ಆಗ್ತದೆ ನನಗೆ. ಆ್ಯಂಡ್ ಥ್ಯಾಂಕ್ಸ್ ಟು ದಿ ಪ್ರೊಡ್ಯೂಸರ್ಸ್ ರಾಕೇಶ್ ಸರ್ ಆ್ಯಂಡ್ ರವಿ ಸರ್. ಈ ಆಪರ್ಚುನಿಟಿ ಹೇಗೆ ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗೆ ತಮ್ಮನ್ನ ಲೈಕ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಸಿನಿಮಾ ಬೇಕು. ಲೈಕ್ ಈ ಥರದ್ದೇ ಒಂದು ಕ್ಯಾರೆಕ್ಟರ್ ಇದ್ದರೆ ಹೇಗೆ ಚೆನ್ನಾಗಿರುತ್ತೆ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಬೋದು ಅಂತ ಹೇಳಬೇಕಂದ್ರೆ ಈ ಥರ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದು ಮತ್ತು ನನಗೆ ಆ ಅವಕಾಶ ಸಿಕ್ಕಿರೋದು ನಂಗೆ ತುಂಬ ಖುಷಿ ಆಗ್ತದೆ. ಮತ್ತೊಮ್ಮೆ ಥ್ಯಾಂಕ್ಸ್. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಯು ವಿಲ್ ಹ್ಯಾವ್ ಅ ಸರ್ಪ್ರೈಸ್. ಪೀಟರ್ ಅನ್ನೋದೇ ಒಂದು ಗಿಫ್ಟ್. ಐ ಆಮ್ ಅನ್ವ್ರ್ಯಾಪಿಂಗ್ ದಿ ಸರ್ಪ್ರೈಸಸ್ ಎವ್ರಿ ಡೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಶಿ ಈಸ್ ಅನ್ ಎಮೋಷ್ನಲ್, ಸೆನ್ಸಿಟಿವ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಗರ್ಲ್ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಸಾಂಗ್ ಕೇಳಿದ್ದೀರಾ, ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆಯಾ? ಹೋಪ್ ಯು ಆಲ್ ಲವ್ಡ್ ಇಟ್. ಆ್ಯಂಡ್ ಇನ್ಯಾರ ಬಗ್ಗೆ ಹೇಳ್ತೀನಿ, ಮ್ಯೂಸಿಕ್ ಸರ್, ರಿಯಲಿ ಲವ್ ದ ಮ್ಯೂಸಿಕ್ ಸರ್. ಐ ಆಮ್ ಸೋ ಇಂಪ್ರೆಸ್ಡ್ ಬೈ ಯೋರ್ ವರ್ಕ್. Next, ನಮ್ಮ cinematographer, even during the shoots, he was very supportive. He was technically very strong and sounded. ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಟೀಮ್ ಜೊತೆ ವರ್ಕ್ ಮಾಡಿದ್ರೆ ನಾವು ಎಷ್ಟೊಂದು ನಾಲೆಜ್ ಆ್ಯಸ್ ಅನ್ ಆ್ಯಕ್ಟರ್ಸ್ ಆಗಲಿ ನಮಗೂ ತುಂಬಾ ಕಲಿಯೋದಿರುತ್ತೆ. ಸೊ ವೆನ್ ವಿ ಆರ್ ವರ್ಕಿಂಗ್ ವಿತ್ ಟೆಕ್ನಿಕಲಿ ಸೌಂಡೆಡ್ ಆ್ಯಂಡ್ ಟೆಕ್ನಿಕಲಿ ಸ್ಟ್ರಾಂಗ್ ಪೀಪಲ್ ಇದ್ದಾಗ ಈವನ್ ನಮ್ಮ ಒಂದು ಸ್ಕಿಲ್ ಸಹ ಇಂಪ್ರೂವ್ ಆಗುತ್ತೆ. ಅದು ಒಂದು ಇಂಪ್ರೂವೈಸೇಷನ್. ನಾನು ಈ ಟೀಮ್ ಜೊತೆ ವರ್ಕ್ ಮಾಡಿದಾಗ ನನಗೆ ಸ್ಕಿಲ್ಸ್ ಇಂಪ್ರೂವೈಸ್ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ದಟ್ಸ್ ಇಟ್. ಇದು ರಿಲೀಸ್ ಆಗ್ತಾ ಇರೋದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರೋದು 2ನೇ ಸಿನಿಮಾ. ಇದ್ರ ಜೊತೆಗೆ ಧರಣಿ ಅಂತ ಇನ್ನೊಂದು ಸಿನಿಮಾ, ಅದು ಸಹ ಪೋಸ್ಟ್ ಪ್ರೊಡಕ್ಷನ್ ಇದೆ. ಪ್ರತಿಯೊಂದು ಪಾತ್ರನೂ ಅದರದ್ದೇ ಆದ ಚಾಲೆಂಜಸ್ ಇದ್ದೇ ಇರುತ್ತೆ ಸರ್. ಅದರದ್ದೇ ಆದ ಪ್ರೀತಿ ಇರುತ್ತೆ ಆ ಪಾತ್ರದ ಮೇಲೆ. ಹೌದು, ಮೀರಾ ಅನ್ನೋ ಪಾತ್ರದ ಮೇಲೆ ನನಗೆ ಅತಿಯಾದ ಪ್ರೀತಿ ಇದೆ. ತುಂಬ ಕನೆಕ್ಟ್ ಆಯಿತು ಎಮೋಷ್ನಲಿ. ಆ್ಯಂಡ್ ಈವನ್ ದೋ ಇಟ್ಸ್ ಲೈಕ್ ಹೈಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಮುಂದೆ ನಿಮಗೆ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದ ಸಮಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಹೌ ಚಾಲೆಂಜಿಂಗ್ ಇಟ್ ಈಸ್ ಅಂತ. ಅಷ್ಟೇ ಸರ್. ಸತ್ಯಣ್ಣನ ಜೊತೆ ನನ್ನ ಒಡನಾಟ ಯಾವಾಗಲೂ ಹಾಗೆ ಕಂಟಿನ್ಯೂ ಆಗ್ತಾನೇ ಇದೆ. ಅದಕ್ಕೆ ಗೊತ್ತಿಲ್ಲ ಯಾವಾಗ ಕೆಲಸ ಮಾಡ್ತೀವಿ ಅಂತ, ಬಟ್ ಆಫ್ಲೈನಲ್ಲಿ ಇದ್ದೀವಿ ಇನ್ನು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ಕೊಟ್ಟು ಕಾದು ಇಲ್ಲಿ ತನಕ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ರ, ಹೀಗೆ ಮುಂದುವರಿಲಿ. ಆ್ಯಂಡ್ ಪತ್ರಿಕಾ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪೇಷನ್ಸ್ಗೆ ತುಂಬ ಸುಸ್ತಾಗಿದ್ದೀರಾ ಗೊತ್ತು ನನಗೆ, ಬೇಗ ಮುಗಿಸ್ಕೊಡ್ತೀನಿ. ಪೀಟರ್
ನಮ್ಮ ಜರ್ನಿನೇ ತುಂಬ ವಿಶೇಷ. ಸ್ಪೆಷಲಿ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನ ಮತ್ತು ಸುಖೇಶ್ ಶೆಟ್ಟಿ ಅವ್ರ ಕಡೆಯಿಂದ. ಒಂದೇನೋ ಮಾಡಬೇಕು, ಅದು ಏನೋ ಅಂತಂದರೆ ಅದ್ಭುತವಾಗಿ ಏನೋ ಒಂದು ಸಿನಿಮಾ ಮಾಡಬೇಕು, ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ಜರ್ನಿ ಸ್ಟಾರ್ಟ್ ಆಯಿತು. ಅದಕ್ಕೆ ಕೈ ಜೋಡಿಸಿದ್ದು ರವಿ ಹಿರೇಮಠ್ ಸರ್ ಆ್ಯಂಡ್ ರಾಕೇಶ್ ಹೆಗ್ಡೆ ಸರ್. ಯಾಕೆ ಸರ್ ಬೇಜಾರುತ್ತಾ? ಆ್ಯಂಡ್ ಆ್ಯಕ್ಚುಲಿ ಇವರು 3 ಜನ ತ್ರಿಮೂರ್ತಿಗಳಿದ್ದಂಗೆ. ಬಿಕಾಸ್ ಸ್ಪೆಷಲಿ ಇಲ್ಲಿ ನಿರ್ದೇಶಕರು ತುಂಬ ಮೇಜರ್ ಸ್ಥಾನವನ್ನು ತಗೋತಾರೆ. ಯಾಕೆ ಅಂತಂದರೆ ಇಲ್ಲಿ ರವಿ ಹಿರೇಮಠ್ ಅವರು ಅವರ ಒಂದು ಸೌಂಡ್ ಡಿಸೈನ್ ಏನಂತಾರೆ ಟೆಕ್ನಿಷಿಯನ್ ಆಗಿ ಇಂಡಸ್ಟ್ರಿ ತುಂಬ ಗುರುಸ್ಕೊಂಡಿದ್ರು. ನಿರ್ಮಾಪಕರಾದಾಗ 1 ರೂಪಾಯಿ ಬಂಡವಾಳ ಹಾಕಬೇಕು ಅಂತಂದ್ರೂ ಇಲ್ಲೇ ಹಾಕಿದ್ರೆ ಏನಾಗುತ್ತೆ, ಹೇಗೆ ರಿಟರ್ನ್ಸ್ ತಗೋಬಹುದು, ಬಿಸ್ನೆಸ್ ಆಸ್ಪೆಕ್ಟ್ಸ್ ನೋಡಬೇಕಾಗುತ್ತೆ ಕೆಲವೊಂದನ್ನು. ಅದನ್ನು ನಿರ್ದೇಶಕರು ಎಷ್ಟು ಚಂದವಾಗಿ ಅವರಿಗೆ ಅರ್ಥೈಸಿ ಇಲ್ಲಿವರೆಗೂ ಕರ್ಕೊಂಡ್ಬರ್ತಿದ್ದಾರೆ ಅಂತಂದರೆ ಆ ಜರ್ನಿನ ನಾನು ಸ್ವಲ್ಪನೇ ನೋಡಿದ್ದೀನಿ. ಯಾಕೆಂತಂದರೆ ಸಿನಿಮಾ ಆದಮೇಲೆ ನಮ್ಮ ನಿರ್ದೇಶಕರು ಕೈ ಸಿಗ್ತಾ ಇಲ್ಲ. ಕೊಚ್ಚಿಗೆ ಹೋಗು, ಕರ್ನಾಟಕಕ್ಕೆ ಬಾ, ಅಲ್ಲಿ ಹೋಗು, ಇಲ್ಲಿ ಹೋಗು, ಈ ಥರ ಹೋಗ್ತಾ ಇದೆ. ಇದನ್ನು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಪ್ರತಿಯೊಂದನ್ನು ನಿರ್ಮಾಪಕರಿಗೆ ತಿಳಿಸಿ ನಿರ್ಮಾಪಕರ ಹಣವನ್ನು ನೀಟಾಗಿ ಖರ್ಚು ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಈಗ ಅದಕ್ಕೆ ಉದಾಹರಣೆ ಥಿಂಕ್ ಮ್ಯೂಸಿಕ್ ಕನ್ನಡಕ್ಕೆ ಬಂದಿರೋದು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕೆ ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಥಿಂಕ್ ಮ್ಯೂಸಿಕ್ ಅವರು ಡೈರೆಕ್ಟಾಗಿ ರಿಲೀಸ್ ಮಾಡ್ತಿರುವಂಥ ಆಲ್ಬಮಲ್ಲಿ ಇದೆ. ಫಸ್ಟ್ ಪೀಟರಿಂದ ಶುರು ಆಗ್ತಾ ಇದೆ. ಅವ್ರು ಹೇಳಿದಾಗೆ ಡೋರ್ ಓಪನ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಿರ್ದೇಶಕರಿಗೆ ಸುಖೇಶ್ ಶೆಟ್ಟಿ ಅವರಿಗೆ ನನ್ನ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ರಾಕೇಶ್ ಆ್ಯಂಡ್ ರವಿ ಸರ್ ನಿಮಗೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಹೊಸೊಬ್ರು ಸಿನಿಮಾ ಬಂದು ಹೋಗಿದ್ದೇ ಗೊತ್ತಾಗ್ತಿಲ್ಲ, ಹಳೊಬ್ರು ಸಿನಿಮಾನೂ ಬಂದು ಹೋಗಿದ್ದು ಗೊತ್ತಾಗ್ತಿಲ್ಲ. ಅಂಥದ್ರಲ್ಲಿ ಪ್ರತಿಯೊಂದನ್ನು ತುಂಬ ನೀಟಾಗಿ ಸ್ಟೆಪ್ ತೊಗೊಂಡು ಮುಂದಕ್ಕೆ ಕಾರ್ಯರೂಪಕ್ಕೆ ತಗೊಂಡ್ಬರ್ತಾ ಇದ್ದೀರಾ. ಥ್ಯಾಂಕ್ ಯು. ದೆನ್ ಸಾಂಗ್ಗೆ ವಿಚಾರಕ್ಕೆ ಬರೋದಾದರೆ ಇವತ್ತಿನ ಹೀರೋ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ, ರಿತ್ವಿಕ್ ಅವರು ಹಾಗೆ ಗುರುಪ್ರಸಾದ್ ಸರ್ ಆ್ಯಂಡ್ ನಮ್ಮ ನವೀನ್ ಶೆಟ್ರು ಎಡಿಟ್ರು. ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಬಿಟ್ಟು ತಲೆ ಮೇಲೆ ಹೊಡೆದಾಗಿದೆ, ಹಾಗೆ ಹೃದಯಕ್ಕೆ ನಾಟುತ್ತೆ. ಯಾಕೆಂದರೆ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮ್ಯೂಸಿಕ್ಕಿಗೆ ತುಂಬ ಒತ್ತು ಕೊಟ್ಟಿದ್ದೆ ಫಸ್ಟ್ ಸಿನಿಮಾಗೂ ಕೂಡ. ಬಟ್ ಅದು ಬೇರೆ ಥರನೇ ಸಬ್ಜೆಕ್ಟ್ ಇತ್ತು. ಬಟ್ ಪೀಟರ್ ಡಿಮ್ಯಾಂಡ್ ಮಾಡ್ತಿರೋದೇ ಬೇರೆ. ಸೊ ಅದಕ್ಕೆ ನೀವು ನಿಜ ಹೇಳ್ತೀನಿ, ಒಂದು ವಿಜುವಲ್ ಆದರೆ ಇನ್ನೊಂದು ನೀವು ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಲಿರಿಕ್ಸ್ ಕೂಡ ನೆನಪಲ್ಲಿ ಇಟ್ಕೊಂಡು ಇನ್ನೇನು ಕಂಠಪಾಠ ಆಗೋ ಥರ ಇನ್ನೊಂದು 2 ಸಲ ಕೇಳಿದ್ರೆ ಬಾಯಾಟ ಆಗ್ಬಿಡುತ್ತೆ ಅದು ಎಂಥವ್ರಿಗಾದ್ರೂ. ಅಷ್ಟು ಚೆನ್ನಾಗಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಾಂಗ್ ಬರ್ತಾ ಬರ್ತಾ ನಿಮ್ಗೆಲ್ರಿಗೂ ಒಂದು ಫೇವ್ರೆಟ್ ಪ್ಲೇ ಲಿಸ್ಟಲ್ಲಿ ಹೋಗಿ ಕೂತ್ಕೊಳ್ಳೋವಂಥ ಕೆಪಾಸಿಟಿ ಇರುವಂಥ ಸಾಂಗ್ ಇದು ಒಂದೇ ಅಲ್ಲ, ಇನ್ನೂ 3 ಸಾಂಗು ಅದ್ಭುತವಾದಂಥ ಸಾಂಗ್ ನಿಮ್ಮ ಮುಂದೆ ಬರುತ್ತೆ. ಆ್ಯಂಡ್ ಏನೋ ಅಂದ್ಕೊಂಡೆ, ನಾನು ಜಾಸ್ತಿ ಏನೋ ಮಾತಾಡೋಕ್ಕೆ ಹೋಗಲ್ಲ. ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟೀಮ್ ಆಗಿನೇ ಈ ಸಿನಿಮಾಗೆ ಕೆಲಸ ಮಾಡಿದ್ದೀವಿ. ಎಲ್ಲೂ ಕೂಡ ಒಂದು ದಿನ ನನಗೊತ್ತಿರೋಗೆ ಯಾರು ಇರಿಟೇಟ್ ಮಾಡ್ಕೊಳ್ಳದೆ ತುಂಬ ಚಂದವಾಗಿ ಕೋಆರ್ಡಿನೇಷನಲ್ಲಿ ಈ ಸಿನಿಮಾನ ಮಾಡಿರೋದು.